ಒಂದ್ ಸ್ವಲ್ಪ ಇರ್ರಿ ರಾಯರೆಡ್ಡಿರೇ, ಇದಕ್ಕೆ ಯಾಕಂಡ್ರಿ ಹೇಳೋದು? ರಾಯರೆಡ್ಡಿ ಅವರೇ ಮಾತಾಡಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಸಿಟ್ ಡೌನ್. ಹೋಗ್ರಿ, ನಾನು ಭಾಷಣ ಮಾಡೋದಿಲ್ಲ ಕಣ್ರಿ. ರಾಯರೆಡ್ಡಿ ಅವ್ರನ್ನ ಕಳಿಸ್ರಿ, ಅವ್ರ ಮಾಡಿಸ್ರಿ ಭಾಷಣ. ನಾನು ಕೂತ್ಕೊಳ್ತೀನಿ. ಇಲ್ಲ ರೀ, ಅವ್ರು ಯಾವತ್ ನಾನು ಭಾಷಣ ಮಾಡ್ಬೇಕಾದ್ರೆ ರಾಯರೆಡ್ಡಿ ಅವರೇ ನಾನು ಮಾಡೋದಿಲ್ಲ, ಹೋಗ್ರಿ. ಇದೆಲ್ಲ ಇದು ನೀವು ಯಾವಾಗ ನಾನು ಭಾಷಣಕ್ಕಂದ್ರಿ ನೀವು ಯಾಕ್ರಿ ಅಲ್ಲಿ ಹೋಗ್ತೀರಿ? ನಿಮ್ ಸೀಟಲ್ಲಿ ಕೂತ್ಕೊಳ್ರಿ. ಡಿಸ್ಟರ್ಬ್ ಮಾಡ್ಬೇಡ ರೆಡ್ಡಿ ಅವ್ರೆ, ಯಾರು ಮಾತಾಡಬೇಡಿ. ಆಯ್ತು, ನಾನು ಕೂತ್ಕೊಂಡು ದೃಷ್ಟಿ ರಾಯರೆಡ್ಡಿ ಅವ್ರ ಮ್ಯಾಗ ಯಾಕೆ ಬಿದ್ದೈತೆ ಅಂತ. ಯಾರ್ದು? ಅವ್ರು ಈಗ ಬಂದರಷ್ಟೇ, ಅದಕ್ಕೆ. ಶಿವಲಿಂಗೇಗೌಡ ಹೇಳೋದು ಸರಿ, ಬಟ್ ನಾನ್ ಮಾತಾಡ್ತಾ ಇಲ್ಲ, ಅಂಬರಗೌಡರು ಮಾತಾಡ್ತಾ ಇದ್ದಾರೆ. ಅದರ ಯಾರ ಜೊತೆಯಲ್ಲಿ ಮಾತಾಡ್ತಿದ್ದಾರೆ? ನೀವು ಬರುವ ಮುಂಚೆ ಕರೆಕ್ಟ್ ಇತ್ತು, ಬಂದ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇಲ್ಲಿ. ಶಿವಲಿಂಗೇಗೌಡ ಮಾತಾಡಿ ತಾವು. ಇವತ್ತು ಈ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ GST ಅವ್ರು ತಗೊಂಡೋದ್ರು. 50-50 ಶೇರ್ ಮಾಡ್ಕೊಂಡು ಒಪ್ಪಂದ ಆಯ್ತು, ಶೇರ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ಹಣದಲ್ಲಿ ನಮಗೆ ಕೊಡ್ತಕ್ಕಂಥ ಪಾಲು ಕೇವಲ 13%. ನಮ್ಮ ರಾಜ್ಯದಿಂದ ಎಷ್ಟು ಹಣ ಹೋಗುತ್ತೆ ಅದರಲ್ಲಿ ಕೇವಲ 13% ನೀವು ಕೊಟ್ಟು ಉಳಿದಿರ್ತಕ್ಕಂಥ ಹಣವನ್ನ ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾ? ಅದಾದ್ಮೇಲೆ ನೀವು ಹೆಂಗೆ ಒಂದು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಸಿರಿಸ್ತೀರಿ ಅಂದ್ರೆ